ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗುವಂತ ಹೆವಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ ನ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಹಾಗೆ 6 ಎಳೆ ದಾರ ಕೂಡ ತಗೊಂಡಿದ್ದೀನಿ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಚೈನ್ ಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತರಿಸೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಬಹುದು. ನಾನಿವಾಗ 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೋಬೇಕು 5 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಚೈನ್ ಹಾಕೊಳ್ಳಿ. 3 4 5 ಚೈನ್ ಹಾಕೊಂಡು ಇದು ಸಹ ಎಲ್ಲಿಗೆ ರೀಚ್ ಆಗುತ್ತೋ ಅಂತ ನೋಡ್ಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. ಇದನ್ನು ಅಷ್ಟೇ ಈ ತರ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕೊಳ್ಳಿ. ಇದನ್ನು ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕೊಳ್ಳಿ. ಇದು ಇವತ್ತಿನ ಸೀರೆಗೆ ಬೇಸ್ ಲೈನು ಇದೇ ರೀತಿ ಬರುತ್ತೆ. 5 ಚೈನ್ ಲಾಕ್ 5 ಚೈನ್ ಲಾಕ್, ಇದೇ ರೀತಿ ಇವತ್ತಿನ ಒಂದು ಡಿಸೈನ್ಗೆ ಬೇಸ್ ಲೈನ್ ನ ವರ್ಕ್ ಮಾಡ್ಕೊಳ್ಳೋ ಅಂತದ್ದು. ಫ್ರೆಂಡ್ಸ್, ಇದು ತುಂಬಾ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರೋ ಅಂತ ಡಿಸೈನ್ ಏನೇ ಇದು. ಕೆಲವೊಂದ್ ಸತಿ ಏನಾಗತ್ತೆ ಅಂತ ಅಂದ್ರೆ ಹಳೆ ಡಿಸೈನ್ ಆಗಿರೋದ್ರಿಂದ ಗೊತ್ತಿರೋ ಡಿಸೈನ್ ನಾವು ಮರ್ತೋಗ್ಬಿಟ್ಟು ಹೊಸ ಡಿಸೈನ್ಸ್ ನ ಮಾಡ್ತಿರ್ತೀವಿ. ಸಮ್ಟೈಮ್ಸ್ ಹಳೆ ಡಿಸೈನ್ಸ್ ನ ಮರ್ತೋಗಿರ್ತೀವಿ. ಸೊ ಇವತ್ತು ಆ ಒಂದು ಡಿಸೈನ್ ನ ರೀಕಾಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋನ ಹಾಕ್ತಿರೋದು. ಈ ತರ ಡಿಸೈನ್ ಅಲ್ಲಿ ವಿಡಿಯೋ ಆಲ್ರೆಡಿ ಹಾಕಿದೀನಿ, ಬಟ್ ಇದು ಮರ್ತೋಗಿರೋ ಡಿಸೈನ್ ನೆನ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇರೋಂಥದ್ದು. ಮತ್ತೆ 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಸೊ ಬೇಸ್ ಲೈನು ಇದೇ ರೀತಿ ಬರುತ್ತೆ. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಇರುತ್ತೆ. ಯಾವುದೇ ರೀತಿ ಫ್ರೀ ಕ್ಲಾಸಸ್ ಇರೋದಿಲ್ಲ, ಫೀಸ್ ನ ಪೇ ಮಾಡ್ಬೇಕಾಗತ್ತೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಇದೇ ರೀತಿ ಸೀರೆ ಪೂರ್ತಿ ನಾವು 5 ಚೈನ್ ಲಾಕ್ ಇಂದ ಬೇಸ್ ನ ಹಾಕೋತಾ ಹೋಗೋಣ. ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿರ್ತೀವಿ ಅಲ್ವಾ ಸೀರೆಗೆ, ಅಲ್ಲಿಗೆನೆ ಲಾಕ್ ಮಾಡ್ಕೋತಾ ಇದೀನಿ. ಲಾಕ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಅದ್ರ ಮೇಲೂ ಕೂಡ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತೀನಿ. ನಾನು ಬೇಸ್ ಲೈನ್ ಗೆ ಯೂಸ್ ಮಾಡಿದಂತ ಸೇಮ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. ಇವಾಗ ಫಸ್ಟ್ 5 ಚೈನ್ ಬ್ಲಾಕ್ ಇದೆ ಅಲ್ವಾ, ಅದ್ರೊಳಗಡೆಗೆ ಸಿಂಗಲ್ ಕ್ರೋಶೆನ ಹಾಕೋಬೇಕು. ನೋಡಿ, ಇದು 5 ಚೈನ್ ಬ್ಲಾಕ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 5 ಚೈನ್ ಬ್ಲಾಕ್ ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗತ್ತೆ. ನೋಡಿ, ಇಲ್ಲಿ 3 ಲೂಪ್ ಇದೆ ಅಲ್ವಾ. ಇವಾಗ ದಾರ ತಗೊಂಡು 2ರಿಂದ ಹೊರಗಡೆ 2 ಲೂಪ್ ಆಯ್ತು. ಮತ್ತೆ ಇವಾಗ ದಾರ ತಗೊಂಡು 2 ಲೂಪ್ ಇಂದ ಹೊರಗಡೆ ಬಂದ್ರೆ ಸಿಂಗಲ್ ಲೂಪ್ ಆಗುತ್ತೆ. ಮತ್ತೆ ಸೇಮ್ ಇದೇ ರೀತಿ ಸ್ಟಿಚಸ್ ನ ವರ್ಕ್ ಮಾಡ್ತಾ ಹೋಗೋದು. ಇಲ್ಲಿ 5 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ಎಷ್ಟು ಸ್ಟಿಚಸ್ ಬರುತ್ತೆ ಫಸ್ಟ್ ನೋಡ್ಕೊಳ್ಳಿ. ಆತರ ನೀವು ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಕೆಲವೊಂದು ಡಿಸೈನ್ಸ್ಗೆ ಇಷ್ಟೇ ಸ್ಟಿಚಸ್ ಬರ್ಬೇಕು ಅಂತ ಇರತ್ತೆ. ಸೊ ಆತರ ಕೂಡ ನೀವು ನೆನಪಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು. ಬಟ್ ಇವತ್ತಿನ ಒಂದು ಡಿಸೈನ್ಗೆ ಇಷ್ಟೇ ಸ್ಟಿಚಸ್ ಬರಬೇಕು ಅಂತ ಇರತ್ತೆ. ಸೊ ಹಾಗಾಗಿ ಸ್ಟಿಚಸ್ ಬಂದು 12 ಸ್ಟಿಚಸ್ ನ ಹಾಕ್ತಾ ಇದ್ದೀನಿ. ಅಂದ್ರೆ 12 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. 12 ಡಬಲ್ ಕ್ರೋಶೆ ಕೌಂಟ್ ಅಲ್ಲೇನೆ ಈ ಒಂದು ಡಿಸೈನ್ ನ ನೀವು ಮಾಡ್ಕೋಬೇಕಾಗತ್ತೆ.
ನೋಡಿ ಲೆಂತ್ ಮೇನ್ ನಮಗ್ ಬೇಕಾಗಿರೋದು ಡಬಲ್ ಕ್ರೋಶೆ ಲೆಂತ್ ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತು ಅಂತ ಅಂದ್ರೆ ಎಲ್ಲಾ ಆರ್ಚ್ ಗಳು ಸಹ ಒಂದೇ ರೀತಿ ಕಾಣಿಸತ್ತೆ. ನಮ್ಗೆ ಒಂಚೂರ್ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ಆರ್ಚ್ ಗಳು ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ಕಾಣಿಸುತ್ತೆ. ಲೆಂತ್ ಕಡೆ ಫೋಕಸ್ ಮಾಡಿ, ಜೊತೆಗೆ ಸ್ಟಿಚಸ್ ನಾವೇನ್ ಮಾಡ್ತೀವಿ ಅಲ್ವಾ ಅದ್ರ ಕೌಂಟಿಂಗ್ ಕಡೆ ಕೂಡ ಫೋಕಸ್ ಮಾಡಿ ವರ್ಕ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಟೋಟಲ್ ಆಗಿ 12 ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದೀನಿ. ಇವಾಗ ನೆಕ್ಸ್ಟ್ 5 ಚೈನ್ ನ ಬ್ಲಾಕ್ ಗೆ ಆರ್ಚ್ ನ ಎಂಡ್ ಮಾಡ್ಕೊಂಡೆ, ಅಂದ್ರೆ ಲಾಕ್ ಮಾಡ್ಕೊಂಡೆ. ನೋಡಿ ಆರ್ಚ್ ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನಾವು ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ ಅದೇ ರೀತಿ ವರ್ಕ್ ಅನ್ನ ಮಾಡ್ತಾ ಹೋಗೋದು. ಇನ್ನೊಂದು ಕೂಡ ಕೇಳ್ಬೋದು, ಬರೀ 12 ಕೌಂಟಿಂಗ್ ಅಲ್ಲಿ ಮಾಡ್ಬೋದಾ ಅಂತ. 11, 12 ಕೌಂಟಿಂಗ್ ಅಲ್ಲಿ ಮಾಡ್ಕೋಬಹುದು ಈ ಒಂದು ಡಿಸೈನ್. ಬಟ್ 12 ಸ್ಟಿಚಸ್ ಹಾಕೋದು ಕರೆಕ್ಟ್ ಪರ್ಫೆಕ್ಟ್ ಕೌಂಟಿಂಗ್ ಆಗಿರುತ್ತೆ. ಸೊ ನೋಡಿ ಇದೇ ತರ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ ಡಬಲ್ ಕ್ರೋಶೆಯಿಂದ, ಇದೇ ತರ ನಾವು ಇಲ್ಲೂ ಕೂಡ ಡಬಲ್ ಕ್ರೋಶೆಯಿಂದ ಆರ್ಚ್ ಮಾಡ್ಬೋದು. ನೀವ್ ಇನ್ನೊಂದು ಕ್ವಶನ್ ಕೇಳ್ಬೋದು, ಈ ಒಂದು ಡಿಸೈನ್ ನ ತ್ರಿಬಲ್ ಕ್ರೋಶದಲ್ಲಿ ನೀವು ಮಾಡ್ಬೋದಾ ಅಂತ. ಸೊ ಈ ಡಿಸೈನ್ ತ್ರಿಬಲ್ ಕ್ರೋಶದಲ್ಲಿ ಕೂಡ ನಾವು ಮಾಡ್ಬೋದು. ಮಾಡಿ ನಾನು ವಿಡಿಯೋ ಸುಮಾರು ಸತಿ ಹಾಕಿದೀನಿ, ಬೇಕಂದ್ರೆ ಚೆಕ್ ಮಾಡಿ. ಡಬಲ್ ಕ್ರೋಶೆ ಮಾಡೋ ಜಾಗದಲ್ಲಿ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಬೋದು. ಬಟ್ ನಾವೇನು 5 ಚೈನ್ ಬೇಸ್ ಹಾಕೊಂಡ್ವಿ ಅಲ್ವಾ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕಾಗತ್ತೆ. ಸೊ ವಿಡಿಯೋ ಹಾಕಿದೀನಿ, ಮೇ ಬಿ ಒಂದು 6-7 ಮಂತ್ಸ್ ಅಲ್ಲೇ ಹಾಕಿದೀನಿ, ಚೆಕ್ ಮಾಡ್ಬೋದು ನೀವು. ಮತ್ತೆ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಳ್ಳೋಣ. ನೀವು ಕೇಳ್ಬೋದು ಎಳೆಗಳು ಜಾಸ್ತಿ ತಗೊಂಡು ಕೂಡ ವರ್ಕ್ ಮಾಡ್ಬೋದಾ ಅಂತ. ಹೌದು, ಎಳೆಗಳು ಜಾಸ್ತಿ ದಪ್ಪ ತಗೊಂಡು ಕೂಡ ವರ್ಕ್ ಮಾಡ್ಬೋದು. ಮ್ಯಾಕ್ಸಿಮಮ್ 7 to 8 ಸ್ಟ್ಯಾಂಡ್ಸ್ ಅಲ್ಲಿ ದಾರ ತಗೊಂಡು ವರ್ಕ್ ಮಾಡ್ಬೋದು. ನಾವ್ 8 ಎಳೆ ದಾರ ತಗೊಂಡಾಗ ಇಲ್ಲೇನು 12 ಸ್ಟಿಚ್ ಮಾಡ್ತಾ ಇದೀನಿ ಅಲ್ವಾ ಅಲ್ಲಿ ಸ್ಟಿಚಸ್ ಮಾಡೋದಕ್ಕೆ ಜಾಗ ಮಾಡ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ನಾವ್ ನಾರ್ಮಲ್ ಆಗಿ 6 ಎಳೆ ದಾರ ತಗೋತೀವಿ ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಸೊ 8 ಎಳೆ ದಾರ ತಗೊಂಡಾಗ ಸ್ಟಿಚಸ್ಗೆ ಸ್ವಲ್ಪ ಜಾಗ ಕಡಿಮೆ ಅನ್ಸುತ್ತೆ ನಮ್ಗೆ 5 ಚೈನ್ ಬ್ಲಾಕ್. ಅವಾಗ ಚೈನ್ ಬ್ಲಾಕ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲೂ ಅಷ್ಟೇ 12 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ 5 ಚೈನ್ ಬ್ಲಾಕ್ ಇದೆ ಅಲ್ವಾ ಅದ್ರ ಒಳಗಡೆಗೆ ಲಾಕ್ ಮಾಡ್ಬೇಕು. ಒಂದು 5 ಚೈನ್ ಅಲ್ಲಿ ಆರ್ಚ್ ಬರುತ್ತೆ, ಇನ್ನೊಂದು 5 ಚೈನ್ ಅಲ್ಲಿ ಲಾಕ್ ಬರುತ್ತೆ. ನೋಡಿ ಇಲ್ಲಿ 2 ಆರ್ಚ್ ಗಳು ಕಂಪ್ಲೀಟ್ ಆಯ್ತು. ಸೊ ಲಾಕ್ ಆದ್ಮೇಲೆ 3ನೇ ಆರ್ಚ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಗೆ ವರ್ಕ್ ಮಾಡ್ಕೋಬೇಕು. ನೋಡಿ ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಸೀರೆ ಪೂರ್ತಿ ನಾನು ಇದೇ ರೀತಿ ವರ್ಕ್ ಅನ್ನ ಕಂಟಿನ್ಯೂ ಮಾಡಿದೀನಿ. ಇವಾಗ ಇಲ್ಲಿ ಸೀರೆನ ಹಿಂದಕ್ಕೆ ಟರ್ನ್ ಮಾಡ್ಕೋತಾ ಇದೀನಿ. ಟರ್ನ್ ಮಾಡ್ಕೊಂಡು ನೋಡಿ ಹಿಂದೆಗಡೆಯಿಂದ ಈ ಡಬಲ್ ಕ್ರೋಶೆ ಮೇಲೆ ಚೈನ್ ತರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಸಿಂಗಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಸಿಂಗಲ್ ಕ್ರೋಶೆ. ಟೋಟಲ್ ಆಗಿ 3 ಸಿಂಗಲ್ ಕ್ರೋಶೆ ಹಾಕೊಂಡಿದೀನಿ. 3 ಸಿಂಗಲ್ ಕ್ರೋಶೆ ಆದ್ಮೇಲೆ ಇವಾಗ ಚೈನ್ ಗಳನ್ನ ಹಾಕೋಬೇಕು. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನು 5 ಚೈನ್ ಬ್ಲಾಕ್ ಮಾಡ್ಕೊಂಡಿದ್ವಲ್ಲ ಆ ತರ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ 4-5-4-5 ಈ ತರ ಕೂಡ ನೀವು ವರ್ಕ್ ಅನ್ನ ಮಾಡ್ಕೋಬಹುದು. ನಾನು 5 ಚೈನ್ ಹಾಕಿದೀನಿ. ಇವಾಗ ಕೌಂಟಿಂಗ್ಸ್ ಯಾವ ತರ ಲಾಕ್ ಮಾಡ್ತೀನಿ ಅಂತ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೋಡಿ ಆರ್ಚ್ ನ ಎಂಡಿಂಗ್ ಇಂದ 3 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲೆ ನಾನು 5 ಚೈನ್ ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ ಹಾಕೊಳ್ಳಿ. ಸೊ ಈ ಒಂದು ಕೌಂಟಿಂಗ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತು ಅಂತ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೋಡಿ ಇಲ್ಲೂ ಅಷ್ಟೇ ಆರ್ಚ್ ನ ಸ್ಟಾರ್ಟಿಂಗ್ ಅಲ್ಲಿ 3ಅನ್ನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ನೋಡಿ ಇವಾಗ ಆರ್ಚ್ ನ ಎಂಡಿಂಗ್ ಇಂದ ಕೌಂಟ್ ಮಾಡ್ಕೋತೀನಿ. 3ಅನ್ನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 5 ಚೈನ್ ಹಾಕೊಂಡು ನೆಕ್ಸ್ಟ್ ಆರ್ಚ್ ಇದೆ ಅಲ್ವಾ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ 3 ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 4ನೇ ಡಬಲ್ ಕ್ರೋಶೆ ಮೇಲೆ 5 ಚೈನ್ ನ ಲಾಕ್ ಮಾಡ್ತಾ ಇದ್ದೀನಿ.
ಇದೇ ರೀತಿ ಒಂದೇ ಆರ್ಚ್ ನಲ್ಲಿ 2 ಸತಿ ಲಾಕ್ಸ್ ಬರುತ್ತೆ. ಒಂದು ಸ್ಟಾರ್ಟಿಂಗ್ ಅಲ್ಲಿ 3 ಸ್ಕಿಪ್ ಮಾಡಿ ಲಾಕ್ ನ ಮಾಡ್ಕೊಳ್ಳುವಂಥದ್ದು 4ನೇದಕ್ಕೆ, ಮತ್ತೆ ಎಂಡಿಂಗ್ ಅಲ್ಲಿ 3 ಸ್ಕಿಪ್ ಮಾಡಿ 4ನೇದಕ್ಕೆ ಲಾಕ್ ಮಾಡ್ಕೊಳ್ಳುವಂಥದ್ದು. ಸೊ ನಿಮ್ಗೆ ಈ ಒಂದು ಟೆಕ್ನಿಕ್ ಅರ್ಥ ಆಗಿಲ್ಲ ಅಂತ ಅಂದ್ರೆ ಈ ಕಡೆಯಿಂದ ಕೌಂಟ್ ಮಾಡಿ ಕೂಡ ನೀವು ಮಾಡ್ಕೋಬಹುದು. ಬಟ್ ಈ ಒಂದು ಟೆಕ್ನಿಕ್ಸ್ ನಾವು ಯೂಸ್ ಮಾಡಿದಾಗ ಆರ್ಚ್ ನ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಲಾಕ್ಸ್ ಕರೆಕ್ಟ್ ಆಗಿರೋದ್ರಿಂದ ವೇರಿಯೇಷನ್ ಆಗೋದಿಲ್ಲ ನಮ್ಗೆ. ಸೊ ಕರೆಕ್ಟ್ ಆಗಿ ಯೆಲ್ಲೋ ಕಲರ್ ಆರ್ಚ್ ಇದೆಯಲ್ವಾ, ಅದ್ರ ಮಿಡಲ್ ಗೆ ಆರ್ಚ್ ಲಾಕ್ ಬರುತ್ತೆ. ಮತ್ತೆ 2 ಆರ್ಚ್ ಮಧ್ಯಕ್ಕೆ ಇನ್ನೊಂದು ಆರ್ಚ್ ಬರುತ್ತೆ ನಮ್ಗೆ. ಇದು ಕರೆಕ್ಟ್ ಆಗಿ ವರ್ಕ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಸೀರೆ ಪೂರ್ತಿ ಇದೇ ರೀತಿ ನಾನು ವರ್ಕ್ ಅನ್ನ ಮಾಡ್ತಾ ಹೋಗಿದ್ದೀನಿ. ಇವಾಗ ಸೀರೆನ ಸೀದಾ ಸೈಡ್ ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಇಷ್ಟೊತ್ತು ರಿವರ್ಸ್ ಮಾಡಿದ್ದು, ಇವಾಗ ಸೀದಾ ಸೈಡ್ ಗೆ ಟರ್ನ್ ಮಾಡ್ಕೊಂಡು ನೆಕ್ಸ್ಟ್ ಕಲರ್ ದಾರ ತಗೊಂಡು ಡಿಸೈನ್ ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಾವಿಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ ಲಾಸ್ಟ್ ಅಲ್ಲಿ, ಅಲ್ಲಿಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಫಸ್ಟ್ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಗ್ಯಾಪ್ ಒಳಗಡೆ ಮಾಡ್ಕೊಳ್ಳಿ. ಮತ್ತೆ ಅದರೊಳಗಡೆನೆ ಇನ್ನ ಒಂದು ಸಿಂಗಲ್ ಕ್ರೋಶೆ. ಇವಾಗ 2 ಆರ್ಚ್ ಮಧ್ಯಕ್ಕೇನು 5 ಚೈನ್ ಹಾಕಿದ್ವಿ ಅಲ್ವಾ, ಡೈರೆಕ್ಟ್ ಆಗಿ ಅಲ್ಲಿಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡೆ. ಇವಾಗ ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆ, ಇವಾಗ ಬೀಡ್ ಹಾಕೋದ್ ಬೇಡ, ಹಾಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ನ ಹಾಕೋತಾ ಹೋಗಿ. ನೋಡಿ ಇವಾಗ ಬೀಡ್ ಹಾಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಹಾಕೋದ್ ಬೇಡ, ಹಾಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಇನ್ನ ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಬೀಡ್ ಹಾಕೋದ್ ಬೇಡ, ಹಾಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ ಬೀಡ್ ನ ಹಾಕಿ ವರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ಹಾಕಿ ವರ್ಕ್ ಮಾಡ್ಕೋಬೇಕು. ಹಿಂದಿನ ಡಿಸೈನ್ ಕೂಡ ನೋಡಿದ್ವಿ, ಹಿಂದೆ ಅಂದ್ರೆ ನೆನ್ನೆ ಹಾಕಿದ ವಿಡಿಯೋ ಕೂಡ ನೋಡಿದ್ರಿ. ಅದ್ರಲ್ಲೂ ಸಹ ನಾನು ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ನ ಹಾಕಿ ಡಿಸೈನ್ ನ ಮಾಡಿದ್ದಂಥದ್ದು. ಸೊ ಇಲ್ಲಿ ಪಕ್ಕನೆ ಡಬಲ್ ಕ್ರೋಶೆ ಮಾಡ್ಬೇಕಾದ್ರೆ ಬೀಡ್ಸ್ ಹಾಕ್ದಾಗ ಸ್ವಲ್ಪ ಓವರ್ಲ್ಯಾಪ್ ಅಂತ ಅನ್ಸುತ್ತೆ, ಬೀಡ್ ಒಂದ್ರ ಮೇಲೊಂದು ಕೂತಿರೋ ತರ. ಈ ರೀತಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡಾಗ ಆರ್ಚ್ ನ ಶೇಪ್ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ನಮ್ಗೆ. ಮತ್ತೆ ಇವಾಗ ಬೀಡ್ ಅನ್ನ ಹಾಕೋತೀನಿ. ಬೀಡ್ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ ಬೀಡ್ ಹಾಕೋದ್ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಆರ್ಚ್ ಸ್ಟಾರ್ಟಿಂಗ್ ಅಲ್ಲಿ ವಿತೌಟ್ ಬೀಡ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಎಂಡಿಂಗ್ ಅಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡೋದು. ಇವಾಗ ಇದನ್ನ ಡೈರೆಕ್ಟ್ ಆಗಿ ಆರ್ಚ್ ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ಡೈರೆಕ್ಟ್ ಆಗಿ ಇದನ್ನ ನೆಕ್ಸ್ಟ್ 5 ಚೈನ್ ಗ್ಯಾಪ್ ನ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಸೇಮ್ ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ಹಾಕಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬೀಡ್ ನ ಸೈಜ್ ಬಂದು ನಾನು 3mm ಸೈಜ್ ಅಲ್ಲಿ ಬೀಡ್ ನ ತಗೊಂಡಿರೋದು. ಇನ್ನ ಚಿಕ್ಕ ಬೀಡ್ ಬೇಕು ಅಂದ್ರೂ ಸಹ ನೀವು ಇನ್ನ ಸಣ್ಣ ಬೀಡ್ ನ ತಗೊಂಡು ಡಿಸೈನ್ ನ ನೀವು ಮಾಡ್ಕೋಬಹುದು. ಹಾಗೇನೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಬೀಡ್ ಹಾಕಿ ಡಬಲ್ ಕ್ರೋಶೆ. ಸೊ ಈ ಒಂದು ಡಿಸೈನ್ ಅಲ್ಲಿ ಎಲ್ಲೂ ಕೂಡ ನಾನು ಟ್ರಿಬಲ್ ಕ್ರೋಶೆನ ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನಾನು ಯೂಸ್ ಮಾಡಿರೋದು. ನಾನು ಅವಾಗ್ಲೇ ಹೇಳ್ದಂಗೆ ಟ್ರಿಬಲ್ ಕ್ರೋಶೆದಲ್ಲಿ ಕೂಡ ಈ ಒಂದು ಡಿಸೈನ್ ನ ಮಾಡ್ಕೋಬಹುದು. ನಾನು ಹಿಂದೆ ಹಾಕಿದ್ದೀನಿ ವಿಡಿಯೋನ, ಅದನ್ನ ನೀವು ನನ್ನ ಚಾನೆಲ್ ನ ಹೋಗಿ ಚೆಕ್ ಮಾಡಿದ್ರೆ ಸಿಗತ್ತೆ ನಿಮ್ಗೆ. ಫ್ರೆಂಡ್ಸ್, ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ
ನಮ್ಮ ಒಂದು ವಿಡಿಯೋ ಹಾಕಿದ್ರೆ ನನ್ನ ಚಾನಲ್ದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನೀವು ಸಬ್ಸ್ಕ್ರೈಬೇ ಮಾಡ್ಲಿಲ್ಲ, ಕೆಲವೊಬ್ರು ಹೇಳ್ತಿರ್ತಾರೆ ನಿಮ್ದು ನೋಟಿಫಿಕೇಶನ್ ನಮಗ್ ಬರೋದಿಲ್ಲ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಆಲ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ನೀವು ನನ್ನ ಡೈರೆಕ್ಟ್ ಚಾನಲ್ ಹೆಸರು ಸರ್ಚ್ ಮಾಡಿದ್ರೆ ನೋಡ್ಬೇಕಾಗತ್ತೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ 4 ಬೀಡ್ ಹಾಕಿ ಆಯ್ತು. ಇವಾಗ 5ನೇ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕಿ ಡಬಲ್ ಕ್ರೋಶೆ. ಮತ್ತೆ ಇವಾಗ ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ ಡೈರೆಕ್ಟ್ ಆಗಿ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಆರ್ಚ್ ಪ್ಲೇನ್ ಆಯ್ತು ಅಂತ ಅಂದ್ರೆ ಆರ್ಚ್ಗೆ ನೀವು ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬಹುದು. ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಫೈನಲ್ ಲುಕ್ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ಬೋದು ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಸ್ಟೋನ್ ಚೈನ್ ಕೂಡ ಅಂಟಿಸಿ ಇಟ್ಟಿದ್ದೀನಿ. ಸೊ ಕಸ್ಟಮರ್ ಸ್ಟೋನ್ ಚೈನ್ಸ್ ಬೇಕು ಅಂದ್ರು, ಸೊ ಹಾಗಾಗಿ ಅಂಟಿಸಿ ಇಟ್ಟಿದಂತದ್ದು. ಕೊನೆಯಲ್ಲಿ ನಾನು ಏನ್ ಮಾಡಿದೆ, ಒಂದೊಂದು ಆರ್ಚ್ಗೆ 4 ಬೀಡ್ಸ್ ಬರೋ ತರ ಅಷ್ಟೇ ಸ್ಟಿಚಸ್ ನ ಮಾಡ್ಕೊಂಡೆ. ಅವಾಗ ಇನ್ನ ನೀಟಾಗಿ ಬರುತ್ತೆ ಡಿಸೈನ್ ನಿಮ್ಗೆ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದ್ ಮರಿಬೇಡಿ. ಹಾಗೇನೆ ಮೆಟೀರಿಯಲ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ಕ್ಲಾಸಸ್ ಏನಾದ್ರು ಜಾಯ್ನ್ ಆಗ್ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.